ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಈಗಾಗಲೇ ಸಾಕಷ್ಟು ಮಾತಾಡ್ತಾ ಇದ್ದೀವಿ, ದಿನನಿತ್ಯ ಮಾತಾಡ್ತಾ ಇದ್ದೀವಿ ನಮ್ಮ ಧರ್ಮಸ್ಥಳದಲ್ಲಿ ನಡೆದಂಥ ಅನ್ಯಾಯಗಳ, ಅತ್ಯಾಚಾರಗಳ, ದೌರ್ಜನ್ಯಗಳ ಬಗ್ಗೆ. ಆದರೆ ಒಂದಿಷ್ಟು ಈ ವಿಚಾರಗಳ ವಿರೋಧದಿಂದ ಜನರಲ್ಲಿದ್ದಾರೆ. ಆದಷ್ಟು ಹೇಗಾದ್ರೂ ಮಾಡಿ ಹೆಗ್ಗಡೆಯವ್ರನ್ನ ಉಳಿಸ್ಕೋಬೇಕು. ಯಾಕಂದರೆ ಇವರೆಲ್ಲರೂ ಹೆಗ್ಗಡೆಯವರ ಸುತ್ತ ಬಟ್ ಮಾಡ್ತಾಯಿದ್ದಾರೆ. ಅವರೇ ಇದ್ದಾರಪ್ಪ, ಇದರಿಂದ ಅವರೇ ಇದ್ದಾರೆ, ಎಲ್ಲಕ್ಕೆಲ್ಲ ಅವರ ಕಾರಣವಾಗಿ ಮಾತಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಏನು ಎಂದು ತನಿಖೆಯಿಂದ ಗೊತ್ತಾಗಬೇಕಾಗಿದ್ದು, ತನಿಖೆಗಳು ಸಹಿತ ದಿಶಾಭೂಲಾಗ್ತಾ ಇದ್ದ ಅವಳಿಗೆ ಇವತ್ತು ಮಹಿಳಾ ಆಯೋಗ ಅದರ ಅಧ್ಯಕ್ಷರು ಚೌಧರಿ ಅವರು ಸ್ಪಷ್ಟವಾಗಿ 20 ವರ್ಷಗಳಾದಂಥ ಈ ಅತ್ಯಾಚಾರಗಳ ಕೊಲೆ, ಹತ್ಯೆ ಏನು ನಡೆದವೆಲ್ಲ ತನಿಖೆ ಆಗಬೇಕು ಅಂತೇನು ಬೆನ್ನು ಹಚ್ಚಿದ್ದಾರೆ. ಅದೇ ರೀತಿ ಮಹಿಳಾ ಹೋರಾಟಗಾರ್ತಿಯವರು ಬೆನ್ನು ಹಚ್ಚಿದ್ದಾರೆ. ಇದೊಂದು ನುಂಗಲಾರದ ಬಿಸಿ ತುಪ್ಪದಂಗೆ ಆಗಿಬಿಟ್ಟದ ನಮ್ಮ ಈ ಒಂದು ಗೋಧಿ ಮೀಡಿಯಾಕ್ಕೋ ಹೆಗಡೆಯವರ ಪರ ಇರುತ್ತಿರುವಂಥ ಮೀಡಿಯಾಕ್ಕೋ. ಯಾಕಂತಂದ್ರೆ ಈ ಮೀಡಿಯಾ ಸಾಧ್ಯಷ್ಟು ಮಟ್ಟಿಗೆ ಏನಪ್ಪ ಅಂತಂದ್ರೆ ಮಾಧ್ಯಮದಲ್ಲಿ ಕಾರಣಗಳಿದ್ದಾವೆ, ಎಲ್ಲಾದರೂ ಸಹಜದ. ಆಯಗಾರ ಸೇರುವಂಗಿಲ್ಲ, ಕೂಲಿಕಾರ ಸೇರುವಂಗಿಲ್ಲ. ಇದು ಈ ದೇಶದ ಪರಿಸ್ಥಿತಿ. ಎಷ್ಟೋ ಪ್ರಜಾದಲ್ಲಿದ್ದಾರಪ್ಪ, ಪತ್ರಕರ್ತರು, ಬುದ್ಧಿವಂತರಿದ್ದಾರೆ ಅಂದು ಅಲ್ಲೂ ಒಡಕುಗಳು. ಅವು ಲೆಫ್ಟ್ ರೀ, ಇವು ರೈಟ್ ರೀ, ಇವು ಮಿಡಲ್ ರೀ, ಇವು ಅಪ್ ರೀ, ಇವು ಡೌನ್ ರೀ. ಹೀಗಾಗಿ ಸತ್ಯ ಯಾವ ರೀತಿ ಚೇಂಜ್ ಆಗಬಹುದು ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಯಾವ ಈ ದೇಶದ ಮುಖ್ಯ 4 ಕಂಬಗಳಲ್ಲಿ ಒಂದಾದಂಥ ಪತ್ರಿಕಾರಂಗ 3 ದಿನಗಳಲ್ಲಿ ವಿಜಿಲೆನ್ಸ್ ಇಟ್ಟಿರ್ತದೆ, ಕಾಯಿಸಿರ್ತದೆ. ಇಲ್ಲಿ ತಪ್ಪು ಮಾಡ್ತಾರಪ್ಪ, ನ್ಯಾಯಗಳು ತಪ್ಪು ಮಾಡ್ತಾರೆ, ಶಾಸಕಾಂಗದಲ್ಲಿ ತಪ್ಪು ಮಾಡ್ತಾರೆ, ಕಾರ್ಯಗಳು ತಪ್ಪು ಮಾಡ್ತಾರೆ, ನೋಡೋ ಕೆಲಸ ಅವ್ರದ್ದು ಅಬ್ಸರ್ವರ್ಸ್. ಇಲ್ಲೂ ಅದವ್ರೆ ಡಿಫ್ರೆಂಟ್ ಒಪಿನಿಯನ್. ಕೆಲವೊಬ್ಬರು ಮೋದಿಯವ್ರ ಪರ, ಇನ್ನು ಕೆಲವೊಬ್ರು ರಾಹುಲ್ ಗಾಂಧಿಯವ್ರ ಪರ, ಇನ್ನು ಕೆಲವೊಬ್ರು ನಡುವಿನ ಪರ. ಹೀಗಾಗಿ ಹೆಗ್ಗಡೆಯವರ ಪರ ಇದ್ದಂತಹ ಈ ಮೀಡಿಯಾ ಅದರಲ್ಲೂ ನಮ್ಮ